ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ನ್ಯೂ ಚಾನಲ್. ಎಲ್ಲರೂ ನಮಗೆ ಸಪೋರ್ಟ್ ಮಾಡಿರಿ, ಮಾಡತ್ತೀರಿ, ಇನ್ನೂ ಜಾಸ್ತಿ ಮಾಡಿರಿ. ನಿಮ್ಮ ಸಪೋರ್ಟ್ ನಮ್ಗೆ ಇಂಪಾರ್ಟೆಂಟ್ ಐತಿ. ಎಲ್ಲರೂ ಸಪೋರ್ಟ್ ಮಾಡಿರಿ ನಮ್ಗೆ. ಇವತ್ತಿನ ವಿಷಯ ಏನಂತಂದ್ರೆ ಸ್ಟಡಿ ಟೆಕ್ನಿಕ್ಸ್. ಅಂದರೆ ಒಂದು 10 ಸಿಂಪಲ್ ಟೆಕ್ನಿಕ್ಸ್ ಹೇಳ್ತೀನಿ. ಅವ್ನು ಫಾಲೋ ಮಾಡಿದ್ರೆ 101% ಸಕ್ಸಸ್ ಕಾಣ್ತೀರಿ. ಫಸ್ಟ್ ಟೆಕ್ನಿಕ್ ಬಂದು ಮೈಂಡ್ ಮ್ಯಾಪಿಂಗ್. ಮೈಂಡ್ ಮ್ಯಾಪಿಂಗ್ ಅಂತಂದ್ರೆ ಮೀನಿಂಗ್ ನಾನು ಎಷ್ಟು ಬರಲಿ ಇಷ್ಟು ಮಾಡ್ಕೊಳ್ಳಿ. ಫಸ್ಟ್ ಟೆಕ್ನಿಕ್ಸ್ ಬಂದು ಮೈಂಡ್ ಮ್ಯಾಪಿಂಗ್. ಮೈಂಡ್ ಮ್ಯಾಪಿಂಗ್ ಅಂತಂದರೆ ಈಗ ಚಾಪ್ಟರ್ ನೇಮ್ ಬರೀಬೇಕು ಮಿಡಲ್. ಈಗ ಫಾರ್ ಎಕ್ಸಾಂಪಲ್ ವೇಟ್ ಬರುತ್ತೆ ತೋರಿಸ್ತೀನಿ ನಿಮಗೆ. ಟೆಕ್ನಿಕ್ಸ್ ಅಂತಂದ್ರೆ ಲೆಸನ್ಸ್ ಅಂತ ಬರ್ರಿ. ಹಿಂಗೆ ಮಿಡಲ್ ಬರ್ಕೋಬೇಕು. ಟೆಕ್ನಿಕ್ಸ್ ಇದೊಂದು ಲೆಸನ್ ಹೆಸರು. ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮ ಲೆಸನ್ ಹೆಸರು ಏನಿರ್ತಲ್ಲ ಲೆಸನ್ ಹೆಸರಲ್ಲಿ ಬರ್ಕೊಂಡು ಅದ್ರಾಗ ಇಂಪಾರ್ಟೆಂಟ್ ಇರೋದು ಇಲ್ಲಿ ಬರ್ಕೋಬೇಕು. ಇಲ್ಲಿ ಹಿಂಗೆ ಯಾರು ಮಾಡ್ಕೊಂಡು ಇಂಪಾರ್ಟೆಂಟ್ ಪಾಯಿಂಟ್ಸ್ ಬರ್ಕೊಂಡ್ರೆ ನಿಮ್ಗೆ ಈಸಿ ಆಗೈತೆ ಓದ್ಕೊಳ್ತೀನಿ. ಮೈಂಡ್ ಮ್ಯಾಪಿಂಗ್ ಅಂದ್ರೆ ಮೈಂಡ್ನಾಗ ನಿಮ್ಗೆ ಇಟ್ಕೊಂಡು ಫಿಕ್ಸ್ ಆಗ್ಬಿಡ್ತೈತಿ. ಚಾಪ್ಟರ್ನಾಗ ಈ ಇಂಪಾರ್ಟೆಂಟ್ ಅದಾವೆ, ಇದಾಗಿ ಬೀಳ್ಬೋದು ನಮಗೆ ಎಕ್ಸಾಮಿಗೆ. ಮೈಂಡ್ ಮ್ಯಾಪಿಂಗ್ ಮಾಡ್ಕೋಬೇಕು ಫಸ್ಟ್ ಟೆಕ್ನಿಕ್. ಸೆಕೆಂಡ್ ಒನ್ ಮೇಕ್ ಎ ಸ್ಟಡಿ ಟೈಮ್ ಟೇಬಲ್. ಅಂತಂದ್ರೆ ಒಂದು ಪ್ರಾಪರ್ ಟೈಮ್ ಟೇಬಲ್ ಮಾಡ್ಕೋಬೇಕು ನೀವು ಸ್ಟಡಿಗೆ. ನಾನು ಅವಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಇವಾಗ ಸಬ್ಜೆಕ್ಟ್ ಅಂತಂದರೆ ಇವಾಗ ಸಬ್ಜೆಕ್ಟಿಗೆ ಅದನ್ನು ಡಿಪೆಂಡ್ ಅಪಾನ್ ನೀವು. ಒಂದು ದಿನಕ್ಕೆ 7 ಓದ್ತಿರೋ ಅಥವಾ ಒಂದು ದಿನಕ್ಕೆ ಒಂದು ಸಬ್ಜೆಕ್ಟ್ ಓದ್ತಿರೋ, ಮರೊಂದು ದಿನ ಬೇರೆ ಸಬ್ಜೆಕ್ಟ್ ಓದ್ತಿರೋ, ಅದು ನಿಮಗೆ ಬಿಟ್ಟಿದೆ. ಬಟ್ ಒಂದು ಟೈಮ್ ಟೇಬಲ್ ಇರ್ಬೇಕು ನಿಮ್ಮ ಕಡೆ, ನಿಮ್ದಂತ. ಈಗ ನಮ್ಮ ಕಡೆ ಟೈಮ್ ಟೇಬಲ್ ಹೆಂಗೆ ಇರ್ತದಲ್ಲ ಹಂಗೆ ನಿಮ್ಮದು ಒಂದು ಟೈಮ್ ಟೇಬಲ್ ನಿಮಗಿದ್ರೆ ಹೆಲ್ಪ್ ಆಕೈತೆ. ನಿಮಗೆ ಇನ್ನೊಬ್ಬರ ಕಡೆಯಿಂದ ಸಜೆಷನ್ ಬೇಕಾಗಿರೋದಿಲ್ಲ. ನಿಮ್ಮ ಟೈಮ್ ಟೇಬಲ್ ಬೇಕಾಗಿದ್ದರೆ ಈ ಟೈಮ್ಗೆ ನೀವು ಓದ್ಬೇಕು, ಇದನ್ನು ಈ ಸಬ್ಜೆಕ್ಟ್ ಈ ಟೈಮ್ಗೆ ಇಷ್ಟು ದಿನಕ್ಕೆ ಕ್ಲಿಯರ್ ಮಾಡಬೇಕು. ಇದು ಸೆಕೆಂಡ್ ಪಾಯಿಂಟ್. ಥರ್ಡ್ ಒನ್ ಸ್ಲೀಪ್ ಹೆಲ್ಪ್ಸ್ ಯು ಲರ್ನ್. ನಿಮ್ಗೆ ಓದ್ಕೊಳಕ್ಕೆ ಇದೂ ಅಷ್ಟೇ ಇಂಪಾರ್ಟೆಂಟ್ ಆಕೈತಿ. ನೀವು ರಾತ್ರಿ ಎಲ್ಲ ಓದ್ಕೊಂಡು ಬೆಳಿಗ್ಗೆ ಹೋಗಿ ಎಕ್ಸಾಮ್ನ ಮಾಡ್ಕೊಂಡ್ರೆ ಯೂಸ್ ಇಲ್ಲ. ಸೊ ಇದೂ ಅಷ್ಟೇ ನಿಮಗೆ ಸ್ಟಡಿ ಎಷ್ಟು ಇಂಪಾರ್ಟೆಂಟ್ ಇದೂ ಅಷ್ಟೇ ಇಂಪಾರ್ಟೆಂಟ್. ನೀವು ಎಕ್ಸಾಮ್ ಇಲ್ಲ ಒಂದು 8 ಅವರ್ ಮುಕ್ಕೋತಿದ್ದೆ. ಎಕ್ಸಾಮ್ ನಮ್ಗೆ ಇನ್ನೊಂದು ತಿಂಗಳು 2 ತಿಂಗಳು ಅದಾವ ಅಂತ ಒಂದು 6ರಿಂದ 7 ತಾಸು ಮುಕ್ಕೋರಿ. ಇದೂ ನಿಮಗೆ ಅದಕ್ಕೆ ಹೆಲ್ಪ್ ಆಕೈತಿ ನೀವು ಸ್ಟಡಿ ಮಾಡೋದಕ್ಕೆ. ನೀವು ನಿದ್ದೆ ಮಾಡ್ಲಾಗ ಹಗಲಿ ಬಂದು ಓದ್ತಾನಂದ್ರೆ ಆಗೋದಿಲ್ಲ. ಯಾಕಂದ್ರೆ ಮನುಷ್ಯನಿಗೆ ಹೆಲ್ತು ಇಂಪಾರ್ಟೆಂಟ್ ಇರ್ತೈತಿ. ಸೊ ಅದ್ರ ಕಡೆ ಒಂದು ಸ್ವಲ್ಪ ಗಮನ ಕೊಡ್ರಿ. ನಿದ್ದೆ ಮಾಡಿ ಸ್ಟಡಿ ಕಡೆ ಇಂಟ್ರೆಸ್ಟ್ ತೋರಿಸ್ರಿ. ಇದು ಅಷ್ಟೇ ಇಂಪಾರ್ಟೆಂಟ್. ನಿಮ್ಗೆ ಇದು ಹೆಲ್ಪು ಮಾಡ್ತದೆ. ನೀವು ಫ್ರೆಶ್ ಆಗಿ ನೀವು ಮೈಂಡ್ ಫ್ರೆಶ್ ಇತ್ತಂದ್ರೆ ನೀವು ಆರಾಮಾಗಿ ಓದಿದ್ರೆ ತಲೆ ಹಾಕೋತಿ. ನೀವು ಟೆನ್ಷನಿಂದ ನಿದ್ದಿಲ್ಲಂಗೆ ಓದಿದ್ರೆ ಏನು ಯೂಸ್ ಆಗೋದಿಲ್ಲ. ಸೊ ಹಂಗಾಗಿ ಇದು ನಿಮ್ಗೆ ಅಷ್ಟೇ ಇಂಪಾರ್ಟೆಂಟ್ ಆಕೈತಿ. ಇದನ್ನು ಫಾಲೋ ಮಾಡಿ ನೋಡಿರಿ. ಫೋರ್ತ್ ಒನ್ ಸ್ಟಡಿ ಅಲೋನ್. ಒಬ್ಬರು ಓದ್ಕೊರಿ. ಗ್ರೂಪ್ ಸ್ಟಡಿ ಯೂಸ್ ಆಗೋದಿಲ್ಲ ಅಂತ ನಾನು ಅಂತೀನಿ. ಯಾಕಂತಂದ್ರೆ ಅದರ ಮಾತಾಡೋ ಈಗ ನಾನು ನಮ್ಮ ಮನೆ ಕೂಡ ಇನ್ನೊಬ್ಬ ನನ್ನ ಫ್ರೆಂಡ್ ಓದಾಡ್ತೀನಿ ಅಂದ್ರೆ ಒಂದು 5 ನಿಮಿಷ ಓದ್ಕೊಂಡು 10 ನಿಮಿಷ ಮಾತಾಡ್ತೇವೆ. ಅದು ನೋ ಯೂಸ್. ನೀವು ಒಬ್ಬರು ಕುಂತು ಓದ್ಕೊರಿ. ಒಂದು ಅರ್ಧ ತಾಸು ಓದ್ಕೊಂತ ಒಂದು ಅರ್ಧ ತಾಸು ಓದ್ಕೊಂಡ್ರೆ ಅಂದರೆ ಒಂದು ಅರ್ಧ ತಾಸ್ನಾಗ ಒಂದು 25 ನಿಮಿಷ ಕರೆಕ್ಟಾಗಿ ಓದ್ಕೊರಿ. ಒಂದು 5 ನಿಮಿಷ ಬ್ರೇಕ್ ತೊಗೊರಿ. ಹಿಂಗೆ ಒಂದು ನಿಂಗೆ ಆಲ್ರೆಡಿ ಹೇಳೇನೆ ಲಾಸ್ಟ್ ಇದ್ರಾಗ ಫಾಲೋ ಮಾಡಿ ನೋಡ್ರಿ. ಇದು ನಿಮ್ಗೆ ಅಫ್ಕೋರ್ಸ್ ವರ್ಕ್ ಆಕತಿ. ಒಂದು 4 ಸೆಷನ್, ಒಂದು ಹಾಫ್ ಆ್ಯನ್ ಅವರ್ 4 ಸೆಷನ್ ತೊಗೊಂಡ್ರೆ 4 ರೊಟೀನ್ ಆತ. ನಿಮ್ಗೆ ಅದು ಒಂದು ಹಾಫ್ ಆ್ಯನ್ ಅವರ್ ಬಿಗ್ ಒಂದು ಬ್ರೇಕ್ ತೊಗೊರಿ, ಓದ್ಕೊರಿ. ಇದನ್ನು ಫಾಲೋ ಮಾಡೋದ್ರಿಂದ ನಿಮಗೆ ಇದರಿಂದ 101% ಹೆಲ್ಪ್ ಆಕೈತಿ. ಇದು 125 ಮಿನಿಟ್ಸ್, ಒಂದು ಹಾಫ್ ಆ್ಯನ್ ಅವರ್ ಒಳಗೆ 20 ಮಿನಿಟ್ಸ್ ಓದ್ಕೊರಿ. 5 ನಿಮಿಷ ಬ್ರೇಕ್ ತೊಗೊರಿ. ಹಾಗೆ ಕಂಟಿನ್ಯೂ ಮಾಡಿ ಒಂದು 2 ಅವರ್ಸ್ ಕಂಟಿನ್ಯೂ ಅಂತಂದ್ರೆ ಒಂದು ಹಾಫ್ ಆ್ಯನ್ ಅವರ್ ಬ್ರೇಕ್ ತೊಗೊಂಬಿಡ್ರಿ. ಇದನ್ನು ಫಾಲೋ ಮಾಡಿ ನೋಡಿರಿ. ಒಬ್ಬರು ಕುಂತು ಓದೋದು ನಿಮ್ಗೆ 101% ವರ್ಕ್ ಆಕೈತಿ. ಫಿಫ್ತ್ ಒನ್ ಬ್ಲಾಕ್ ಔಟ್ ಆಲ್ ಪಾಸಿಬಲ್ ಡಿಸ್ಟ್ರಾಕ್ಷನ್ಸ್. ಅಂತಂದ್ರೆ ಈಗ ನಿಮಗೆ ಫಾರ್ ಎಕ್ಸಾಂಪಲ್ ಫೋನಿಂದ ಅಫ್ಕೋರ್ಸ್ ನಮಗೆ ಡಿಸ್ಟರ್ಬ್ ನಾವು ಓದ್ಕೋತೀನಿ. ಫೋನಿಂದ ದೂರ ಓದ್ಬಿಡ್ರಿ. ಫೋನು, ಫ್ರೆಂಡ್ಸು, ಎಕ್ಸಾಮ್ ಮುಗಿ ಮಟ್ಟ ಒಂದು 2 ತಿಂಗಳು ಎಕ್ಸಾಮ್ ಅದೇನಂತಂದ್ರೆ ಫೋನು, ಫ್ರೆಂಡ್ಸು, ಹೊರಗೆ ಅಡ್ಡಾಡೋದು, ಪಾರ್ಟಿ, ಬರ್ತಡೇ ಇವೆಲ್ಲ ಒಂದು ಸ್ವಲ್ಪ ದೂರ ಇದ್ಬಿಡ್ರಿ. ಮೇನ್ ಇಂಪಾರ್ಟೆಂಟ್ ಫೋನು ಇವೆಲ್ಲ ಅವಾಯ್ಡ್ ಮಾಡ್ಬೋದು. ಬಟ್ ಫೋನ್ ಅವಾಯ್ಡ್ ಮಾಡೋಕೆ ಅಷ್ಟು ಎಲ್ಲರ ಕಡೆಯಿಂದ ಆಗೋದಿಲ್ಲ. ಫೋನ್ ಅವಾಯ್ಡ್ ಮಾಡಿರಿ. ಮೊದಲು ಫೋನ್ ಇದ್ರೆ ನಾವು ಓದ್ಕೋದು ಚಾನ್ಸ್ ಇಲ್ಲ. ನೀವು ಓದ್ಕೋ ಟೈಮ್ನಾಗ ನೀವು ಟೈಮ್ ಟೇಬಲ್ ಹಾಕ್ಕೊಂಡಿರ್ತೀರಲ್ಲ ಆ ಟೈಮ್ದಾಗ ಫೋನ್ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡು ಇಟ್ಸ್ ಬೆಟರ್. ಇಲ್ಲ ನಾನು ಫೋನಾಗ ಓದ್ಕೋತೀನಿ ನಂಗೆ ಬೇಕು ಅನ್ನೋರು ಅದು ನಿಮ್ಮ ಮೇಲೆ ಡಿಪೆಂಡ್. ಅವನು ವಾಟ್ಸಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಎಲ್ಲನೂ ಅವಾಯ್ಡ್ ಮಾಡಿ ನಾನು ಇಂಟರ್ನೆಟ್ ತೊಗೊಂಡು ಓದ್ಕೋತೀನಿ ಅನ್ನೋರು ಅದು ನಿಮ್ಮ ಮೇಲೆ ಡಿಪೆಂಡ್. ನನ್ನ ಪ್ರಕಾರ ಫೋನಿಂದ ದೂರ ಉಳಿದ್ರೆ ಇಟ್ಸ್ ಬೆಸ್ಟ್. ಇವಷ್ಟು ಫೋನ್, ಬರ್ತಡೇ, ಪಾರ್ಟಿ, ಫ್ರೆಂಡ್ಸು ಎಲ್ಲ ಒಟ್ಟಿದ್ರಿಂದ ದೂರ ಉಳಿದು ನೀವು ಸ್ಟಡಿ ಓದ್ನೇ ಇವನು ಫಾಲೋ ಮಾಡಿದರೆ 101% ಅಚೀವ್.
ನೆಕ್ಸ್ಟ್ ಈಟ್ ಪ್ರಾಪರ್ ಡಿಶ್. ನಿಮ್ಗೆ ಎಕ್ಸಾಮ್ ಟೈಮ್ನಾಗ ಊಟನೂ ಅಷ್ಟೇ ಇಂಪಾರ್ಟೆಂಟ್. ನೀವು ಚಂದಾಗ ನಾವು ಹೊರಗಿಂದ ಆ ಫುಡ್ ಈ ಜಂಕ್ ಫುಡ್ ತಿನ್ನೋ ಬದಲಿ ಜಂಕ್ ಫುಡ್ ಅಂದರೆ ಪಾನಿಪುರಿ ಗೋಬಿ ಇವನ್ನೆಲ್ಲ ತಿನ್ನೋ ಬದಲಿ ಮನೆ ಅಂದ್ರೆ ನಿಮಗೆ ಹೆಲ್ತಿಗೆ ಒಳ್ಳೇದಾಗೋದು ರೊಟ್ಟಿ ಪಲ್ಯ ಅನ್ನದ ತಿಂದರೂ ನಿದ್ದೆ ಬರ್ತೈತಿ. ಒಂದು ಸ್ವಲ್ಪ ಅವಾಯ್ಡ್ ಮಾಡಿರಿ, ಒಂದು ಸ್ವಲ್ಪ ಉಣ್ರಿ, ಸ್ವಲ್ಪ ಅವಾಯ್ಡ್ ಮಾಡಿರಿ, ಅದರಿಂದ ದೂರ ಇದ್ರೆ ಬೆಟರ್. ರೊಟ್ಟಿ ಚಪಾತಿ ವೀಟ್ ಐಟಮ್ಸ್ ತಿನ್ನಿರಿ, ಅದರಿಂದ ಒಂದು ಸ್ವಲ್ಪ ನಿಮಗೆ ಹೆಲ್ಪ್ ಆಗೋದೇನು. ನ್ಯೂಟ್ರಿಷನ್ ಬರೋ ಫುಡ್ ತಿನ್ನಿರಿ, ಜಂಕ್ ಫುಡ್ಸ್ ಎಲ್ಲ ಅವಾಯ್ಡ್ ಮಾಡಿರಿ. ಆ ಟೈಮ್ದಾಗ ಅವ್ನು ತಿಂದ್ರೆ ಹೊಟ್ಟೆ ಸರಿ ಇರೋಲ್ಲ, ಹೆಲ್ತ್ ಹಾಳಾಗೋದ್ರಿಂದ ನಿಮಗೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಹೇಳ್ತೀನಿ, ಅದನ್ನು ಅವಾಯ್ಡ್ ಮಾಡಿಬಿಟ್ರಿ ಫುಲ್ಲಿ. ನೆಕ್ಸ್ಟ್ ಬಂದು 7th ಬಂದು ರಿಲ್ಯಾಕ್ಸ್ ಯುವರ್ ಬ್ರೈನ್. ನಿಮಗೆ ಆ ಟೆನ್ಷನ್ ಈ ಟೆನ್ಷನ್ ದೂರ ಆಗಿಬಿಡ್ರಿ. ಇನ್ನು 2 ತಿಂಗಳು ಎಕ್ಸಾಮ್ ಆಯ್ತು ಅಂತಂದ್ರೆ ನಿಮ್ಗೆ ಆ ಟೆನ್ಷನ್ ಅಪ್ಪ ಅದಾದ್ರೇನು ಇದಾದ್ರೇನು ನಿಮ್ಮ ಫ್ಯಾಮಿಲಿದು ಏನರ ಟೆನ್ಷನ್ ಇದ್ರೆ ಅದರಿಂದ ದೂರ ಉಳಿರಿ. ಅವೆಲ್ಲರ ಮನ್ಯಾಗ ಪ್ರಾಬ್ಲಮ್ ಇದ್ದಿದ್ದೆ ಅದನ್ನು ಚಿಂತೆ ಮಾಡಿ ಇದನ್ನು ಚಿಂತೆ ಮಾಡಿ ನಿಮ್ಮ ಚಲೋ ಈಗ ನಿಮ್ಮ ಮನ್ಯಾಗ ನಿಮ್ಮ ಪಪ್ಪ ಮಮ್ಮಿ ಎಷ್ಟು ಕಷ್ಟಪಟ್ಟು ಮಾಡಿರ್ತಾರೆ ಹಂಗಂತ ಅದನ್ನು ನೀವು ಟೆನ್ಷನ್ ಮಾಡಿಕೊಂಡು ನಮ್ಮ ಮನ್ಯಾಗ ಹಿಂಗೈತಿ ನಮ್ಮ ಮನ್ಯಾಗ ಹಂಗೈತಿ ಅಂತಂದು ಆ ಮೂಮೆಂಟ್ನಾಗ ಏನೋ ಎಲ್ಲರ ಮನ್ಯಾಗ ಆಗಿರ್ತೈತಿ ಅಥವಾ ಏನೋ ಒಂದು ಸಿಚುವೇಶನ್ ಬಂದಿರ್ತೈತಿ. ಅದನ್ನ ಅಲ್ಲಿಗೆ ಬಿಟ್ಟು ನೀವು ನಿಮ್ಮ ಸ್ಟಡಿ ಬಂದ್ರೆ ಅಂದ್ರೆ ಅದನ್ನೆಲ್ಲ ಮರೆತುಬಿಟ್ಟು ನಿಮ್ಮ ಬ್ರೈನ್ ರಿಲ್ಯಾಕ್ಸ್ ಮಾಡ್ಕೊಂಡು ಓದ್ಕೊಳಕ್ಕೆ ಸ್ಟಾರ್ಟ್ ಮಾಡಿರಿ. ಬ್ರೈನ್ ರಿಲ್ಯಾಕ್ಸ್ ಇಟ್ಕೊಂಡು ನೀವು ಬುಕ್ ತೆಗೆದ್ರೆ ಬ್ರೈನ್ ರಿಲ್ಯಾಕ್ಸ್ ಆಗಿ ಏನು ಓದಿರ್ತಾರೆ ಅಷ್ಟೇ ತಲೆಯಾಗಿರ್ಬೇಕು. ಅದನ್ನು ಬಿಟ್ಟು ನಾನು ಮುಂಜಾನೆ ಏನು ಮಾಡಿದ್ನಿ, ಈ ರಾತ್ರಿ ಏನು ಮಾಡಬೇಕು, ನಾನು ಅನ್ನ ಮಾಡಬೇಕು ಸಾರು ಮಾಡಬೇಕು ಅಥವಾ ಬೆಳಗ್ಗೆಯಿಂದ ಕೆಲ್ಸಕ್ಕೆ ಹೋಗ್ಬೇಕು ಅದನ್ನೆಲ್ಲ ಬಿಟ್ಟು ಸ್ಟಡಿ ಮಾಡ್ತಿರ್ತಾರೆ. ಆ ಟೈಮ್ನಾಗ ಸ್ಟಡಿ ಅಷ್ಟೇ ಮಾಡಿರಿ, ಅದರಿಂದ ಚಿಂತೆ ಎಲ್ಲ ಬಿಟ್ಟು. ಓಕೆ, ನೆಕ್ಸ್ಟ್ ಬಂದು ಸೆಟ್ ಅಪ್ ಅ ಸ್ಟಡಿ ಸ್ಪೇಸ್. ಫಸ್ಟ್ ಆಫ್ ಆಲ್ ನೀವು ಒಂದು ಸ್ಟಡಿಗಂತ ಒಂದು ಸ್ಪೇಸ್ ತೆಗೆದ್ರಿ ಅಂತ ನನ್ನ ಪ್ರಕಾರ ಇದು ಗುಡ್. ನೀವು ಸ್ಟಡಿಗಂತ ಒಂದು ಪ್ರಾಪರ್ ಸ್ಪೇಸ್ ಇದ್ರೆ ಡಿಸ್ಟ್ರಾಕ್ಷನ್ ಇರೋಲ್ಲ, ನಿಮಗೂ ಡಿಸ್ಟರ್ಬ್ ಆಗೋದಿಲ್ಲ, ಅಂದರೆ ಪೀಸ್ ಇರ್ತೈತಿ. ನಿಮ್ಮ ಬುಕ್ಕು ನೀವು ಅಷ್ಟೇ. ನಾನು ನಿಮಗೆ ಲಾಸ್ಟ್ ಹೊಡೆದಾಗ ಹೇಳೀನಿ, ನಿಮ್ಮ ಡ್ರೀಮ್ ಏನೈತಲ್ಲ ಸೆಟ್ ಗೋಲ್ ಫಸ್ಟ್ ನಿಮ್ಮ ಗೋಲ್ ಸೆಟ್ ಮಾಡ್ಕೊರಿ. ಕಾಂಪಿಟೇಟಿವ್ ಎಕ್ಸಾಮ್ ಬರೋರಿಗೆ ಹೇಳ್ತೀನಿ, ನಿಮ್ಮ ಗೋಲ್ ಸೆಟ್ ಮಾಡ್ಕೊರಿ. ನಿಮ್ದು ಏನು ಗೋಲ್ ಇರ್ತದಲ್ಲ ಅದನ್ನ ಹಿಂಗೆ ಲೈನಾಗಿ ದೊಡ್ಡದಾಗಿ ಮಾರ್ಕರ್ಲೇ ಬರೋದು ಹಿಂಗೆ ಹಾಕೋರಿ ನೀವು ಓದ್ಕೋದ್ರೊಳಗೆ. ಅದಕ್ಕಂತ ಹೇಳೋದು ನಿಮ್ಮೊಂದು ಪ್ರಾಪರ್ ಸ್ಪೇಸ್ ಇದ್ರೆ ನಿಮಗೆ ಏನು ಬೇಕಾದ ವಸ್ತು ನಿಮ್ಮ ಬುಕ್ಕು ನಿಮ್ಮ ಪೆನ್ನು ಅಥವಾ ನಿಮ್ದು ಏನು ಇರ್ತದೆ ಅದನ್ನು, ಆಮೇಲೆ ನಿಮ್ಗೆ ಏನು ಡ್ರೀಮ್ ಇರ್ತಲ್ಲ ಅದನ್ನು ಬರೆದು ಹಾಕೋರಿ. ಹಿಂಗೆ ಇಟ್ಸ್ ಆ್ಯಕ್ಚುಲಿ ವರ್ಕ್ ಇಟ್. ಅದನ್ನು ನೋಡಿದಾಗ ಮನಸ್ಸು ನಾನು ಇದು ಮಾಡಬೇಕಾ. ನೀವು ಫೋನ್ ಯೂಸ್ ಮಾಡೋದ್ರು ಅಕಸ್ಮಾತ್ ಹಿಂಗೆ ನೋಡಿದ್ರೆ ನಾನು ಹಿಂಗೆ ಮಾಡ್ಬೇಕಲ್ಲ, ಈ ಫೋನಿಂದ ಅವಾಯ್ಡ್ ಇರ್ಬೇಕು ನಂಗೆ. ನೀವು ಒಂದಷ್ಟು ವರ್ಷ ಅದನ್ನು ಅವಾಯ್ಡಿದ್ರೆ ನಾನು UPSC ಅಂತ ಅದನ್ನು ನಾನು ಅಚೀವ್ ಮಾಡ್ಬೋದು. ನೀವು ನಿಮ್ದೇನು ಎಕ್ಸಾಮ್ ಐತೆ ನಿಮ್ದೇನು ಗೋಲ್ ಐತಲ್ಲ ನೀವು ಅಚೀವ್ ಮಾಡ್ಬೋದು. ನನ್ನ ಪ್ರಕಾರ ಫೋನ್ ಈಸ್ ಡೇಂಜರಸ್. ಫೋನಿಂದ ದೂರ ಇದ್ರೆ ನಾವು ಸ್ಟಡಿ ಮಾಡೋದನ್ನ ಹೇಳ್ತಾನೆ. ಹುಡುಕಿದಕ್ಕೆಲ್ಲ ಫೋನ್ ಬೇಕು, ಫೋನ್ ಇಲ್ಲ ಹಂಗೆ ಏನು ನಡೆಯಂಗಿಲ್ಲ. ಈಗಿನ ಜನ್ರೇಷನ್ನಾಗ ಸ್ಟಡಿ ಮಾಡೋದನ್ನ ಫೋನ್ ಅವಾಯ್ಡ್ ಮಾಡಿರಿ, ನಿಮ್ಮ ಸ್ಟಡಿ ಕಡೆ ಕಾನ್ಸಂಟ್ರೇಷನ್ ತೋರಿಸ್ರಿ ಅಂತ ನಾನು ಹೇಳ್ತೀನಿ. ಇದು 9 ಪಾಯಿಂಟ್ ಆದವು, ಇವನ್ನ ಫಾಲೋ ಮಾಡಿರಿ. ಆಮೇಲೆ 10th ಪಾಯಿಂಟ್ ಬಂದು ಸ್ಟಡಿ ಪಾಸಿಟಿವ್. ನೀವು ಪಾಸಿಟಿವಿಂದ ಸ್ಟಡಿ ಮಾಡಿರಿ. ಈಗ ನಾನು UPSC ಓದಾತನಂದ್ರೆ ನಂಗೆ ಬ್ಯಾಡ್ ಕಮೆಂಟ್ಸ್ ಅಫ್ಕೋರ್ಸ್ ಬರ್ತಾವೆ, ಯಾಕಂತಂದ್ರೆ ಮದುವೆ ಆಗೈತಿ, ನಂಗೊಂದು ಪಾಪು ಐತಿ. ಅದರಿಂದ ನೀವು UPSC ಮಾಡೋಕೆ ಫ್ಯಾಮಿಲಿ ಮೇಂಟೈನ್ ಮಾಡ್ಕೊಂಡು UPSC ಎಕ್ಸಾಮ್ ತಯಾರು ಮಾಡೋಕೆ ಅಕ್ಕತ ಅಂತ ಸ್ವಲ್ಪ ಜನ ನಂಗೆ ಆಲ್ರೆಡಿ ಕಮೆಂಟ್ ಮಾಡ್ಯಾರ. ಅಫ್ಕೋರ್ಸ್ ಆಕೈತಿ, ನಂಗೆ ಫ್ಯಾಮಿಲಿ ಸಪೋರ್ಟ್ ಮಾಡ್ತಾರೆ, ನಮ್ಮ ಹಸ್ಬೆಂಡ್ ಸಪೋರ್ಟ್ ಮಾಡ್ತಾರೆ, ನಂಗೆ ಫ್ಯಾಮಿಲಿ ನಮ್ಗೆ ಅದಕ್ಕೆ ಸಪೋರ್ಟ್ ಐತಿ. ನಮ್ಮ ಫಾರ್ಮರ್ ಫ್ಯಾಮಿಲಿ, ಅಗ್ರಿಕಲ್ಚರ್ ಫ್ಯಾಮಿಲಿ. ನಾನು ಇನ್ನೂ ಕಮ್ಮಿಂಗ್ ಹಿಡಿಯೋದು ನಮ್ಗೆ ಗೊತ್ತಾಗೈತಿ ನಮ್ಮ ಫ್ಯಾಮಿಲಿ ಹೆಂಗೈತಿ ಏನಂತಂದ್ರೆ. ಬಟ್ ಅವ್ರು ಅಷ್ಟು ಅನ್ಎಜುಕೇಟೆಡ್ ಅವ್ರಿದ್ರೂ ನಮಗೆ ಸಪೋರ್ಟ್ ಮಾಡ್ತಾರೆ. ಯಾಕಂತಂದ್ರೆ ನೀವರ ಬೆಳೀರಿ, ನಿಮ್ಮ ಕನಸು ನೀವು ಕಟ್ಕೋರಿ ಅಂತಂದ್ರೆ ಅದಕ್ಕೆ ಇನ್ನೊಬ್ರು ಕಮೆಂಟ್ಸಿಗೆ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ನೀವು ಹಂಗೆ ನಿಮ್ಮ ಕನಸಿಗೆ ನೀವು ಫಸ್ಟ್ ಆಗಿ ನಿಂದಿರಿ. ಸ್ಟ್ರಾಂಗಾಗಿ ನೀವು ಇದ್ರಿ ಅಂದರೆ ನಿಮಗೆ ಯಾರು ಏನಂದರೂ ತಲೆ ಕೆಡ್ಸ್ಕೊಳಕ್ಕೆ ಹಚ್ಚಂಗಿಲ್ಲ. ಅದು ಓದ್ತಿರ್ತೀರ ಪಾಸಿಟಿವ್ ಓದ್ಕೊಂಡು ಇದು ನನ್ನ ಕಡೆಯಿಂದ ಆಕೈತಿ, ನಾನು ಇದು ಮಾಡ್ಬೇಕು, ಇವತ್ತೊಂದು ಚಾಪ್ಟರ್ ಕ್ಲಿಯರ್ ಮಾಡ್ಬೇಕಾ ನಾನು ಕ್ಲಿಯರ್ ಮಾಡಬೇಕು. ಪಾಸಿಟಿವಿಂದ ಯೋಚನೆ ಮಾಡಿರಿ. ಒಂದು ಚಾಪ್ಟರ್ ಕ್ಲಿಯರ್ ಮಾಡ್ಬೇಕಾ ನಾವು ಓದ್ಬೇಕಾ ಅಂತಂದ್ರೆ ಇಟ್ಸ್ ನಾಟ್ ಪಾಸಿಬಲ್, ಅದು ಯಾರ ಕಡೆಯಿಂದ ಆಗೋದಿಲ್ಲ. ಪಾಸಿಟಿವ್ ಆಗಿ ಯೋಚನೆ ಮಾಡಿರಿ, ಸಾಧ್ಯ ಐತಿ, ಏನಾದರೂ ಸಾಧ್ಯ ಐತಿ. ಸ್ಟಡಿ ಅಂತಲ್ಲ, ನಿಮ್ಮ ಲೈಫ್ನಾಗ ಏನಿದ್ರು ಪಾಸಿಟಿವ್ ಆಗಿ ಯೋಚನೆ ಮಾಡಿರಿ. ಇವತ್ತು ನಿಮಗೆ ಕೆಟ್ಟ ಟೈಮ್ ಬಂದತಂದ್ರೆ ನಾಳೆ ಒಳ್ಳೆ ಟೈಮ್ ಬರ್ತೈತಿ. ಏನಾದರೂ ಪಾಸಿಟಿವ್ ಆಗಿ ಯೋಚನೆ ಮಾಡಿರಿ. ಇವತ್ತು ನಮ್ಗೆ ಕೆಟ್ಟ ದಿನ ಆಯ್ತು, ನಾಳೆ ನಮ್ಗೆ ಒಳ್ಳೆ ದಿನ ಬರ್ತೈತೆ ನಮ್ಮ ಜೀವನದಾಗ ಅಂತ ತಿಳ್ಕೊಬೇಕು. ಈ ವರ್ಷ 2024 ನಿಮಗೆ ಲೈಫ್ನಾಗ ಏನೋ ಬ್ಯಾಡ ಆಗಿರ್ಬೋದು, ಬಟ್ 2025 ನಿಮಗೆ ಒಳ್ಳೆ ದಿನ ಬರ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಮ್ಮದು ಲಾಸ್ಟ್ ಇಯರ್ ಏನೋ ಕೆಟ್ಟಿತ್ತು, ಬಟ್ ಈ ಇಯರ್ ಇನ್ನೂ ಬೆಟರ್. ನಾವು ಗುಡ್ ಆರಾಮಾಗಿ ಜೀವನ ನಡೆಸೋ ಅಷ್ಟು ಐತೆ ನಮ್ಮ ಕಡೆ. ಅಷ್ಟು ಹೇಳ್ತೀನಿ. ಎಲ್ಲರ ಲೈಫ್ನಾಗ ಇದ್ದಿದ್ದೆ, ಯಾರ ಲೈಫ್ನಾಗ ಎಲ್ಲರೂ ಏನು ಸುಖದಿಂದ ಬಂದಿರೋದಿಲ್ಲ. ಎಲ್ಲರೂ ಅವ್ರ ಲೈಫ್ನಾಗ ಅವ್ರದ್ದು ಇರ್ತೈತಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಇಷ್ಟು ನೀವು ಸ್ಟಡಿ ಬಗ್ಗೆ ಯೋಚನೆ ಮಾಡಿರಿ. ಈ 10% ನೀವು ಮೇಂಟೈನ್ ಮಾಡಿದರೆ ಅಫ್ಕೋರ್ಸ್ 101% ನೀವು ಅಚೀವ್ ಆಕ್ಕಿರಿ. ಅವೇನಂತ ಮೈಂಡ್ ಮ್ಯಾಪಿಂಗ್, ಮೇಕ್ ಎ ಸ್ಟಡಿ ಟೈಮ್ ಟೇಬಲ್, ಸ್ಲೀಪ್ ಹೆಲ್ಪ್ಸ್ ಯು ಲರ್ನ್,
ಆಮೇಲೆ ನೆಕ್ಸ್ಟ್ ಸ್ಟಡಿ ಅಲೋನ್. ನೆಕ್ಸ್ಟ್ ಬ್ಲಾಕ್ ಔಟ್ ಆಲ್ ಪಾಸಿಬಲ್ ಡಿಸ್ಟ್ರಾಕ್ಷನ್ಸ್. ಥರ್ಡ್ ಒನ್ ಈಟ್ ಪ್ರಾಪರ್ ಡಿಶ್. ಸೆವೆಂತ್ ಒನ್ ರಿಲ್ಯಾಕ್ಸ್ ಯುವರ್ ಬ್ರೈನ್. ಏಯ್ಟ್ ಒನ್ ಸೆಟ್ ಅಪ್ ಅ ಸ್ಟಡಿ ಸ್ಪೇಸ್. ನೈನ್ತ್ ಸ್ಟಡಿ ಪಾಸಿಟಿವ್. 9 ಪಾಯಿಂಟ್ಸ್, ಸಾರಿ 10 ಪಾಯಿಂಟ್ಸ್ ಅಲ್ಲ, 9 ಪಾಯಿಂಟ್ಸ್ ಟೆಕ್ನಿಕ್ಸ್ ಇವು ಮೇಂಟೈನ್ ಮಾಡಿರಿ. ನಿಮ್ಮ ಕಡೆಯಿಂದ ಎಲ್ಲ ಸಾಧ್ಯ ಐತಿ. ಯೋಚನೆ ಮಾಡಿರಿ, ನಿಮ್ಮ ಲೈಫ್ ಇದು. ಅವರು ಇವ್ರಿಗಿಂತ ತಲೆ ಕೆಡ್ಸ್ಕೊಬೇಡ್ರಿ. ನನ್ನ ಪ್ರಕಾರ ಇವನ್ನೆಷ್ಟು ನೀವು ಫಾಲೋ ಮಾಡಿ 101% ನಿಮ್ಮ ರಿಸಲ್ಟ್ 100 ಆಫ್ 80 ಎಷ್ಟಾದರೂ ಬರ್ತೈತಿ. ಇವೆಲ್ಲ ಮೇನ್ ಪಾಯಿಂಟ್ಸ್. ಇವನ್ನೆಲ್ಲ ಫಾಲೋ ಮಾಡಿದ್ರೆ ನಿಮ್ಗೆ ಗ್ಯಾರಂಟಿ 101% ನೀವು ಅಚೀವ್ ಹಾಕಿರಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಮ್ಮ ಲಾಗ್ ಹಾಕೀನಿ ಆಲ್ರೆಡಿ. ನಮ್ಮ ಫ್ಯಾಮಿಲಿ ಎಲ್ಲ ಒಂದು ಸ್ವಲ್ಪ ತೋರಿಸೀನಿ, ನೋಡಿರಿ, ನಮ್ಗೆ ಸಪೋರ್ಟ್ ಮಾಡಿರಿ. ಹೀಗೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.